ನಮ್ಮ ಗಂಡನಿಗೆ ನೋಡಿ ಈಗ ಮುಂಚೆ ಕಾಲ್ ಕಪ್ಪು ಕಪ್ಪು ಇತ್ತು, ಈಗ ಇಂಪ್ರೂವ್ಮೆಂಟ್ ಆಗಿದ್ದೇನೆ. ಅವರಿಗೆ ಸಹ ನಿಂದ್ರೆ ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? ಅವರಿಗೆ ನಿಂದ್ರೆ ಒಳ್ಳೆ ಬರ್ತಾ ಇದ್ರೆ. ಮತ್ತೆ ಯಾವ ಥೆರಪಿಯಲ್ಲಿ? ಇದು ವಾಟರ್ ಥೆರಪಿ ಸ್ಟಾರ್ಟ್ ಮಾಡಿದ್ದೇನೆ. ಥೆರಪಿಯಲ್ಲಿ ಯಾವ್ದಾದ್ರು ಟ್ಯಾಬ್ಲೆಟ್ ಆಗಿರ್ಬೋದು, ನಿಮ್ಗೆ ಮೆಡಿಸಿನ್ ಆಗಿರ್ಬೋದು, ಈ ರೀತಿ ಖರ್ಚು ಮಾಡ್ಲಿಕ್ಕೆ ನಿಮ್ಗೆ ಸಿಕ್ಕಿದಾ? ಇಲ್ಲ ಇಲ್ಲ, ಏನು ಕೂಡ ಇಲ್ಲ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ಕಲ್ಪನಾ ವಸಾನಿ. ಓಕೆ, ನೀವು ಸೆರಾಕೇರ್ ಥೆರಪಿಗೆ ಎಷ್ಟು ಸಮಯಗಳಿಂದ ಬರ್ತಾ ಇದ್ದೀರಿ? 4 ತಿಂಗಳಾಗಿದೆ. 4 ತಿಂಗಳಿಂದ ಸೆರಾಕೇರ್ಗೆ ಬರ್ತಾ ಇದ್ದೀರಿ. ಓಕೆ, ನಿಮ್ಗೆ ಸೆರಾಕೇರ್ನ ಥೆರಪಿಗೆ ಬರುವುದಕ್ಕಿಂತ ಮುಂಚೆ ನೀವು ಏನೆಲ್ಲ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ದೀರಿ? ನಮ್ಗೆ ನೀ ಪ್ರಾಬ್ಲಮ್ ಇತ್ತು, ಮತ್ತೆ ಬಾಡಿ ಪೇನ್ ಉಂಟು, ಈಚಿಂಗ್ ಉಂಟು, ಅಸಿಡಿಟಿ, ಗ್ಯಾಸ್ಟ್ರಿಕ್, ಮತ್ತೆ ನಿದ್ರೆ ಬರ್ಲಿಲ್ಲ. ನಿದ್ರೆ ಬರ್ತಾ ಇರ್ಲಿಲ್ಲ. ಬೇರೆ ಬೇರೆ ನಾನು ಒಬೆಸಿಟಿ, ಫ್ಯಾಟ್ ತುಂಬಾ ಇತ್ತು. ಓಕೆ, ನೀವಲ್ಲಿ ಥೆರಪಿಗೆ ಬರುವುದಕ್ಕಿಂತ ಮುಂಚೆ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ರಿ. ಹಾಗೆ ಥೆರಪಿ ಮಾಡಿದ ಮೇಲೆ ಯಾವ ರೀತಿ ನೀವು ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಳ್ತಾ ಬಂದಿದ್ದೀರಿ? ನಮ್ಗೆ ಅಸಿಡಿಟಿ ಕಡಿಮೆ ಆಗಿದ್ದೇನೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ. ಎಷ್ಟು ಸಮಯ ನಿಮ್ಗೆ? ನಮ್ಗೆ 20 ದಿವಸದಲ್ಲಿ 20 ದಿವಸದಲ್ಲಿ ನಿದ್ರೆ ನಮ್ಗೆ ತುಂಬಾ ಚಂದ ಬರ್ತಾ ಇದೆ. 20 ದಿವಸದಲ್ಲಿ ನಿಮ್ಗೆ ನಿದ್ರೆ ಪ್ರಾಬ್ಲಮ್ ಕೂಡ ಫುಲ್ ಆಗಿ ಕ್ಯೂರ್ ಆಗ್ತಾ ಬಂದಿದೆ. ಓಕೆ, 4 ತಿಂಗಳಿಂದ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಿ. ಈ 4 ತಿಂಗಳುಗಳಲ್ಲಿ ನೀವು ಹಾಸ್ಪಿಟಲ್ಗೆ ಏನಾದ್ರೂ ಹಣವನ್ನು ಖರ್ಚು ಮಾಡಿದ್ದೀರಾ? ಅದ ನಂತರ ಹೋಗ್ಲಿಲ್ಲ, ಮುಂಚೆ ಸ್ವಲ್ಪ ಹೋಗಿದೆ. ಎಷ್ಟು ಖರ್ಚು ಮಾಡಿದ್ದೀರಿ? 30,000 ತನಕ. 30,000 ತನಕ ಈ 4 ತಿಂಗಳುಗಳಲ್ಲಿ ಖರ್ಚು ಮಾಡ್ತಾ ಬಂದ್ರಿ. ಆದ್ರೆ ನಿಮ್ಗೆ ಸೆರಾಕೇರ್ ಅಲ್ಲಿ ಯಾವ್ದಾದ್ರು ಟ್ಯಾಬ್ಲೆಟ್ ಆಗಿರ್ಬೋದು, ನಿಮ್ಗೆ ಮೆಡಿಸಿನ್ ಆಗಿರ್ಬೋದು, ಈ ರೀತಿ ಖರ್ಚು ಮಾಡ್ಲಿಕ್ಕೆ ನಿಮ್ಗೆ ಸಿಕ್ಕಿದಾ? ಇಲ್ಲ ಇಲ್ಲ, ಏನು ಕೂಡ ಇಲ್ಲ. ಒಳ್ಳೆ ರೀತಿಯಲ್ಲಿ ಥೆರಪಿ ಮಾಡ್ತಾ ಇದ್ದೀರಿ, ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಬಂದಿರಿ. ಓಕೆ, ನೀವು ಸೆರಾಕೇರ್ನ ಲೈಫಿಗೆ ಮತ್ತೆ ಹಾಸ್ಪಿಟಲ್ನ ಲೈಫ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ನಮ್ಗೆ ಖುಷಿ ಥೆರಪಿ ತೆಗ್ತಾರೆ. ಹಾಸ್ಪಿಟಲ್ ಹೋಗಿದ ಡಾಕ್ಟರ್ ಏನ್ ಹೇಳ್ತಾರೆ, ಏನಾಗ್ತದೆ, ಕಾಯ್ಬೇಕು, ಇದೆಲ್ಲ ಪ್ರಾಬ್ಲಮ್ ಸಿಗ್ತದಲ್ಲ, ಟೈಮ್ ತಗೊಂಡು ಹೋಗ್ಬೇಕು. ಇದೆಲ್ಲ ಟೈಮ್ ಕೂಡ ಸೇವ್ ಆಗ್ತದೆ, ಮತ್ತೆ ಮನೆಯಲ್ಲಿ ಎಲ್ಲ ಜನನಿಗೆ ಸಹ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಈಗ ನೀವು ಸೆರಾಕೇರ್ನ ಥೆರಪಿಗೆ ಬರ್ತಾ ಇದ್ರಿ, ಅಲ್ಲಿಯೇ ಥೆರಪಿ ಮಾಡ್ತಾ ಇದ್ರಿ. ಆದ್ರೆ ಈಗ ಮನೆಯಲ್ಲಿ ನೀವು ಥೆರಪಿ ಮಾಡ್ತಾ ಇದ್ರಿ, ಯಾಕೋಸ್ಕರ ಮನೆಯಲ್ಲಿ ಥೆರಪಿ ಮಾಡ್ತಾ ಇದ್ರಿ? ಮನೆಯಲ್ಲಿ ಅಂದ್ರೆ ನಮ್ಗೆ ಮನೆಯಲ್ಲಿ ಯಾವಾಗ ಟೈಮ್ ನಲ್ಲಿ ನಾನು ಮಾಡ್ಬೇಕು, ಸೊಸೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಆದ್ರೆ ನೀವು ಒಬ್ರೇ ಥೆರಪಿಗೆ ಬರ್ತಾ ಇದ್ರಿ, ನಿಮ್ಗೆ ಒಬ್ರಿಗೋಸ್ಕರ ಮಾತ್ರ ಆರೋಗ್ಯ ಸಿಗ್ತಾ ಇತ್ತು. ಆದ್ರೆ ಮನೆಯಲ್ಲಿ ಆದ್ರೆ ಇಡೀ ನಿಮ್ಮ ಕುಟುಂಬದವರಿಗೆ ಕೂಡ ಆರೋಗ್ಯ ಸಿಗ್ಬೋದು ಅಂತ ಹೇಳಿ ನೀವು ಮನೆಯಲ್ಲೇ ಥೆರಪಿಯನ್ನು ಮಾಡ್ತಾ ಇದ್ರಿ. ಓಕೆ, ಈಗ ಅಮ್ಮ ನೀವು ಮನೆಯಲ್ಲಿ ಥೆರಪಿ ಮಾಡ್ತಾ ಇದ್ರಿ, ಇದಕ್ಕೆ ಹಾಕಿರುವಂತ ಹಣ ವೇಸ್ಟ್ ಅಂತ ಆಗ್ತಾ ಉಂಟಾ? ಇಲ್ಲ, ವೇಸ್ಟ್ ಇಲ್ಲಲ್ಲ. ಎಲ್ಲರಿಗೆ ಗಂಡನಿಗೆ ನೋಡಿ ಈಗ ಮುಂಚೆ ಕಾಲ್ ಕಪ್ಪು ಕಪ್ಪು ಇತ್ತು, ಈಗ ಇಂಪ್ರೂವ್ಮೆಂಟ್ ಆಗಿದ್ದೇನೆ. ಅವರಿಗೆ ಸಹ ನಿಂದ್ರೆ ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? ಅವರಿಗೆ ನಿಂದ್ರೆ ಒಳ್ಳೆ ಬರ್ತಾ ಇದ್ರೆ. ಮತ್ತೆ ಯಾವ ಥೆರಪಿಯಲ್ಲಿ? ಇದು ವಾಟರ್ ಥೆರಪಿ ಸ್ಟಾರ್ಟ್ ಮಾಡಿದ್ದೇನೆ. ಮನೆಯಲ್ಲೇ ಮಾಡ್ತಾ ಇದ್ರಿ. ಹಾಗಾಗಿ ವಾಟರ್ ಥೆರಪಿ ಮಾಡ್ತಾ ಬಂದು ಅವರ ಕಾಲಿದು ಪ್ರಾಬ್ಲಮ್ ಕೂಡ ಕ್ಯೂರ್ ಆಗ್ತಾ ಬಂದಿದೆ. ಬೇರೆ ಮ್ಯಾಟ್ ಥೆರಪಿ ಮಾಡ್ತಾ ಇದ್ರಿ. ಮ್ಯಾಟ್ ಥೆರಪಿಯಲ್ಲಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ? ಅದು ಒಳ್ಳೆ, ಅದು ಬ್ಯಾಕ್ ಪೇನ್ ಎಲ್ಲ ಹೋಗಿದೆ. ಬ್ಯಾಕ್ ಪೇನ್ ಎಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾ ಬಂದಿದೆ. ಓಕೆ, ನಿಮ್ಗೆ ಸೆರಾಕೇರ್ನ ವಾತಾವರಣ ಹೇಗೆ ಆಗ್ತಾ ಉಂಟಮ್ಮ? ಅಲ್ಲಿ ವಾತಾವರಣ ಅಂದ್ರೆ ತುಂಬಾ ಒಳ್ಳೇದು. ಇದು ಸಿಸ್ಟರ್ಸ್ ಎಲ್ಲ ತುಂಬಾ ಹೆಲ್ಪ್ಫುಲ್, ಮತ್ತೆ ನಗು ಎಲ್ಲ ಥೆರಪಿ ಮಾಡ್ತಾರೆ. ಮತ್ತೆ ಇದು ಎಂತದು ಎಕ್ಸರ್ಸೈಸ್ ಉಂಟು, ಮೆಡಿಟೇಷನ್ ಉಂಟು, ಮತ್ತೆ ಖುಷಿ ಆಗ್ತದೆ. ಗೇಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ನಿಮ್ಗೆ ಸೆರಾಕೇರ್ಗೆ ಬರುವವರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಯಾರಲ್ಲಿ ಬರ್ತಾರೆ ಅಂದ್ರೆ ಖಂಡಿತವಾಗಿ ರೆಗ್ಯುಲರ್ ಆಗಿ ಹೋಗಿದಂದ್ರೆ ರಿಸಲ್ಟ್ ಒಳ್ಳೆ ಸಿಗ್ತದೆ, ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಹೋಗ್ಲೇಬೇಕು. ಮತ್ತೆ ನಿಮ್ಗೆ ಆರೋಗ್ಯ ಚಂದ ಆದ್ರ ನಂತರ ನಾನು ಹೇಗೆ ಪ್ರಾಡಕ್ಟ್ ತೆಗೆದಿದ್ದೇನೆ, ಈ ತರ ನೀವೆಲ್ಲರೂ ಸಹ ಪ್ರಾಡಕ್ಟ್ ತೆಗಿ, ಮತ್ತೆ ನಿಮ್ಗೆ ಎಲ್ಲರಿಗೆ ಒಳ್ಳೆದಾಗ್ತಾ.
ಓಕೆ, ಥ್ಯಾಂಕ್ ಯು ಅಮ್ಮ.